ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಪಿಕೆ ಮೋಸ್ಟ್ ಬ್ಯೂಟಿಫುಲ್ ಸಿನಿಮಾ. ಅರೆ ಏನ್ರಿ, ಅದೇ ಲವ್, ಅದೇ ಬ್ರೇಕಪ್, ಅದೇ ಆಕ್ಷನ್ ಸಿನಿಮಾ ನೋಡಿ ನೋಡಿ ಸಾಕಾಯ್ತು ಅಂದವರಿಗೆ ಅಂತಹ ಕಾಲದಲ್ಲಿ ಬಂದಂತಹ ಒಂದು ವಿಭಿನ್ನ ಸ್ಟೋರಿ ಲೈನ್ ಜೊತೆಗೆ ಬಂದಂತಹ ಸಿನಿಮಾ ಅಂದ್ರೆ ಅದು ಪಿಕೆ. ಯಾವುದೋ ಅನ್ಯ ಗ್ರಹದಿಂದ ಮಿಸ್ ಆಗಿ ಭೂಮಿಗೆ ಬಂದು ಅಲ್ಲಿ ಆ ವ್ಯಕ್ತಿ ಜೀವಿಸಿದ ರೀತಿ ನಿಜಕ್ಕೂ ಸಿನಿಮಾದ ಕೊನೆಯವರೆಗೂ ಹಾಗೆ ಕರ್ಕೊಂಡು ಹೋಗುತ್ತೆ. ಈ ವಿಭಿನ್ನ ರೀತಿಯಾದ ಕತೆ 2014ರಲ್ಲಿ ರಿಲೀಸ್ ಆದ್ರೂ ಇವತ್ತಿಗೂ ಸಿನಿ ರಸಿಕರ ಮನದಲ್ಲಿ ಹಾಗೆ ಉಳಿಯುವಂತೆ ಮಾಡಿದೆ. ಬಾಲಿವುಡ್ನ ಖ್ಯಾತ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ನಿರ್ದೇಶಿಸಿದ ಚಿತ್ರಕ್ಕೆ, ಅದರಲ್ಲೂ ಪಾತ್ರಕ್ಕೆ ಜೀವ ತುಂಬಿದ ಅಮೀರ್ ಖಾನ್ ನಟನೆಗೆ ಹ್ಯಾಟ್ಸ್ ಆಫ್. ಅರೆ 2014ರಲ್ಲಿ ತೆರೆ ಕಂಡು ಸಕ್ಸಸ್ ಕಂಡ ಸಿನಿಮಾದ ಬಗ್ಗೆ ಈಗ ಯಾಕೆ ಮಾತನಾಡ್ತಿದ್ದೀವಿ ಅಂದ್ರ ಇಲ್ಲೊಂದು ಹೊಸ ವಿಚಾರ ಇದೆ. ಪಿಕೆ ಸಿನಿಮಾ ನೋಡಿದವರಿಗೆ ಗೊತ್ತೇ ಇರುತ್ತೆ, ಅಮೀರ್ ಖಾನ್ ಈ ಸಿನಿಮಾದಲ್ಲಿ ಅರೆ ನಗ್ನವಾಗಿ ಕೆಲ ಸೀನ್ ನಲ್ಲಿ ಕಾಣಿಸ್ತಾರೆ. ಅದರಲ್ಲೂ ರೇಡಿಯೋ ಅಡ್ಡ ಹಿಡಿದು ನಿಂತಿರೋ ಪೋಸ್ಟ್ ಜೊತೆಗೆ ಬೆತ್ತಲಾಗಿ ಓಡಿದ ಸೀನ್ ಸಖತ್ ವೈರಲ್ ಆಗಿತ್ತು. ಇದೀಗ ಈ ಸೀನ್ಗಳ ಬಗ್ಗೆ ಖುದ್ದು ನಟ ಅಮೀರ್ ಖಾನ್ ಮಾತನಾಡಿದ್ದಾರೆ. ಬಾಲಿವುಡ್ನ ಖ್ಯಾತ ನಟ ಅಮೀರ್ ಖಾನ್ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋಗೆ ಎಂಟ್ರಿ ಕೊಟ್ಟಿದ್ರು. ಕಪಿಲ್ ಶರ್ಮಾ ನಿರೂಪಣೆಯ ಈ ಶೋನಲ್ಲಿ ನಟ ಅಮೀರ್ ಖಾನ್ ತಮ್ಮ ಪಿಕೆ ಸಿನಿಮಾದ ನಗ್ನ ಸೀನ್ ಶೂಟ್ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಪಿಕೆ ಸಿನಿಮಾದ ಒಂದು ದೃಶ್ಯದಲ್ಲಿ ನಟ ಅಮೀರ್ ಖಾನ್ ಅವರು ಸಂಪೂರ್ಣವಾಗಿ ನಗ್ನರಾಗಿ ಟೇಪ್ ರೆಕಾರ್ಡ್ನ ಹಿಡಿದು ಓಡಿ ಹೋಗಿದ್ರಂತೆ. ಶೂಟಿಂಗ್ ಸಂದರ್ಭದಲ್ಲಿ ಆ ಪಾತ್ರಕ್ಕೆ ಅಂದ್ರೆ ನಗ್ನ ಸೀನ್ಗೆ ತಕ್ಕಂತೆ ಹೋಲುವ ಒಂದು ಶಾರ್ಟ್ಸ್ ಅನ್ನ ಅಮೀರ್ ಖಾನ್ಗೆ ನೀಡುವಂತೆ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಹೇಳಿದ್ರಂತೆ. ಅದರಂತೆ ಕಾಸ್ಟ್ಯೂಮ್ ಡಿಸೈನರ್ ಶಾರ್ಟ್ಸ್ ಅನ್ನ ಅಮೀರ್ ಖಾನ್ಗೆ ನೀಡಿದ್ರಂತೆ. ಈ ದೃಶ್ಯವನ್ನ ರಾಜಸ್ಥಾನದ ದೂರದ ಹಳ್ಳಿಯಲ್ಲಿ ಶೂಟಿಂಗ್ ಮಾಡಬೇಕಿತ್ತಂತೆ. ಈ ನಗ್ನ ಸೀನ್ ನ ಶೂಟ್ ವೇಳೆ ಸೆಟ್ ನಲ್ಲಿ ಯಾರೂ ಇರೋದೇ ಇಲ್ಲ, ಸೀನ್ ಸೀಮಿತವಾಗಿ ನಡೆಯುತ್ತೆ ಅಂತ ಹೇಳಿದ್ರಂತೆ. ಇದಕ್ಕೆ ಸರಿ ಅಂತ ಹೇಳಿ ಶೂಟಿಂಗ್ ದಿನದಂದು ಅಮೀರ್ ಶಾರ್ಟ್ಸ್ ಧರಿಸಿಕೊಂಡ್ರಂತೆ. ಜೊತೆಗೆ ಆ ಶಾರ್ಟ್ಸ್ ಧರಿಸಿಕೊಂಡು ತುಂಬಾ ಜೋರಾಗಿ ಓಡಬೇಕಿತ್ತಂತೆ. ಆದ್ರೆ ಅವರು ಧರಿಸಿದ ಶಾರ್ಟ್ ಟೇಪ್ ಉದುರಿ ಹೋಗ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ಸೀನ್ ಶೂಟ್ ಮಾಡಲು ಕಷ್ಟ ಆಗ್ತಾ ಇತ್ತಂತೆ. ಬಳಿಕ ಅಮೀರ್ ಖಾನ್ ಒಂದು ನಿರ್ಧಾರಕ್ಕೆ ಬರ್ತಾರಂತೆ. ನಂತರ ಹಿರಾನಿಯನ್ನ ಕರೆದು, ನಾನು ಆ ಶಾರ್ಟ್ಸ್ ನ ತೆಗೆದು ಹಾಕಿ ಶೂಟ್ ಮಾಡ್ತೇನೆ, ಯಾಕಂದ್ರೆ ಪರ್ಫೆಕ್ಟ್ ಶಾರ್ಟ್ ನೀಡಲು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರಂತೆ. ಬಹುಶಃ ಶಾರ್ಟ್ಸ್ ತೆಗೆದ್ರೆ ಅದು ಸಾಧ್ಯವಾದ್ರೂ ಆಗಬಹುದು ಅನ್ನೋದು ಅಮೀರ್ ಖಾನ್ ಅವರ ಚಿಂತನೆಯಾಗಿತ್ತು. ಇದಾದ ಬಳಿಕ ಡೈರೆಕ್ಟರ್ ಹೇಳಿದಂತೆ ಸೀನ್ಗೆ ತಕ್ಕಂತೆ ಬೆತ್ತಲಾಗಿ ಅಮೀರ್ ಖಾನ್ ಓಡಿದ್ರಂತೆ. ಸೆಟ್ನಲ್ಲಿ ಬೆತ್ತಲೆಯಾಗಿ ಈ ರೀತಿ ಸಿನಿಮಾ ಶೂಟ್ ಮಾಡಿದ್ದು ಅಮೀರ್ ಖಾನ್ ಇದೇ ಮೊದಲು. ಹಾಗಾಗಿ ಭಯ ಇತ್ತಂತೆ, ಎಲ್ಲರೂ ನೋಡ್ತಾರೆ ಎಂಬ ಮುಜುಗರವೂ ಇತ್ತಂತೆ. ಆದ್ರೆ ಸೀನ್ ಶೂಟ್ ಪರ್ಫೆಕ್ಟ್ ಆಗಿ ಬಂದಿತ್ತಂತೆ. ಹೀಗೆ ಕಪಿಲ್ ಶೋನಲ್ಲಿ ಪಿಕೆ ಸಿನಿಮಾದ ಸೆಟ್ನಲ್ಲಿ ಅವರಿಗಾದ ಅನುಭವವನ್ನ ಅಮೀರ್ ಖಾನ್ ಹಂಚಿಕೊಂಡಿದ್ದಾರೆ. ಇನ್ನು ಪಿಕೆ ಸಿನಿಮಾದ ಈ ಒಂದು ಬೆತ್ತಲೆ ಪೋಸ್ಟ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಅದರಲ್ಲೂ ಅಮೀರ್ ಖಾನ್ ನಗ್ನ ಪೋಸ್ಟರ್ಗೆ ಬಟ್ಟೆ ತೊಡಿಸಿ ಕಾಂಗ್ರೆಸ್ ಶಾಸಕರೋರ್ವರು ಆಕ್ರೋಶ ಕೂಡ ಆ ಕಾಲದಲ್ಲಿ ಹೊರಹಾಕಿದ್ರು. ಈಗ ಇದೇ ವಿಚಾರವಾಗಿ ನಟ ಅಮೀರ್ ಖಾನ್ ಕಪಿಲ್ ಶರ್ಮಾ ಶೋನಲ್ಲಿ ಮಾತನಾಡಿದ್ದು ಶೂಟಿಂಗ್ ಸಂದರ್ಭದಲ್ಲಿನ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ. ಇದಾಗಿದ್ದು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.